ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡಿರುವಂತಹ ಘಟನೆ ಆನೇಕಲ್ನ ಕಿತ್ತಗಾನ ಹಳ್ಳಿಯಲ್ಲಿ ನಡೆದಿದೆ. ಇಬ್ಬರಿಗೆ ಗಂಭೀರ ಗಾಯವಾಗಿದೆ. ಇಬ್ಬರು ಕೂಡ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸದ್ಯ ನಾನೀಗ ಘಟನಾ ಸ್ಥಳದಲ್ಲಿ ಇದ್ದೀನಿ. ಇದು ಕಿತ್ತಗಾನ ಹಳ್ಳಿಯಲ್ಲಿರುವಂತಹ ಒಂದು ಕಟ್ಟಡ ಅಂತ ಹೇಳಿದ್ರೆ 1+3 ಬಿಲ್ಡಿಂಗ್ ಏನಿದೆ, ಇದೇ ಬಿಲ್ಡಿಂಗ್ ನಲ್ಲಿ ಈಗ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಿರುವಂಥದ್ದು. ಅಂದ್ರೆ ಬೆಳಿಗ್ಗೆ 8:30 ಸಮಯಕ್ಕೆ ಆ ಸಿಲಿಂಡರ್ ಸ್ಫೋಟ ಆಗಿದೆ ಅನ್ನೋ ಒಂದು ಮಾಹಿತಿನ ಈಗ ಸ್ಥಳೀಯರು ಕೊಡ್ತಾ ಇದ್ದಾರೆ. ಸೊ ಇದರ ಏನು ಸ್ಫೋಟದ ಒಂದು ರಭಸಕ್ಕೆ ಒಬ್ಬರು ವ್ಯಕ್ತಿ ಏನೋ ಮೇಲೆ ಆ ಬಿಲ್ಡಿಂಗ್ ನಲ್ಲಿ ಕಾಣಿಸಿದೆಯಲ್ಲ ಸೆಕೆಂಡ್ ಫ್ಲೋರ್ ನಲ್ಲಿ, ಸೊ ಅಲ್ಲೇ ಒಬ್ಬರು ಸಿಗಾಕೊಂಡಿದ್ರು. ಮತ್ತೊಬ್ರು ವಿರುದ್ಧ ದಿಕ್ಕಿಗೆ, ಆ ಕಡೆ ಮತ್ತೊಂದು ದಿಕ್ಕಿಗೆ ಕೆಳಗಡೆ ಜಂಪ್ ಆಗಿರೋ ಒಂದು ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಈ ಘಟನೆ ನಡೆದಂತ ನಂತರ ಅಥವಾ ಶಬ್ದ ಏನು ಜೋರಾಗಿ ಬಂತು, ಅದಾದ ನಂತರ ಕೆಲವು ಸ್ಥಳೀಯರು ಇಲ್ಲಿ ಓಡ್ ಬಂದು ಅವ್ರನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಕೂಡಲೇ ಅವರಿಬ್ಬರನ್ನು ಕೂಡ ನಾರಾಯಣ ಹೃದಯಾಲಯಕ್ಕೆ ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿರುವಂಥದ್ದು. ಅಂತ ಹೇಳಿದ್ರೆ ಈಗ ಸದ್ಯ ಇಡೀ ಬಿಲ್ಡಿಂಗ್ ಜಖಂಗೊಂಡಿದೆ. ಅದ್ರ ಜೊತೆಗೆ ಅಕ್ಕಪಕ್ಕದ ಬಿಲ್ಡಿಂಗ್ಗಳು ಕೂಡ ಡ್ಯಾಮೇಜ್ ಆಗಿರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಜೊತೆಗೆ ಏನೋ ಈ ಬಿಲ್ಡಿಂಗ್ ಎದುರುಗಡೆ ಇದ್ದಂತಹ ವಾಹನಗಳು ಕೂಡ ಆ ಸ್ಫೋಟದ ರಭಸಕ್ಕೆ ಚೆಲ್ಲಾಪಿಲಿ ಆಗಿದೆ. ಒಂದು ಸುಮಾರು 4-5 ಬೈಕ್ಗಳು ಇತ್ತು ಅಂತ ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ಒಂದು ಕಾರ್ಗೆ ಕೂಡ ಡ್ಯಾಮೇಜ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ನೀವು ಗಮನಿಸ್ತಾ ಇರಬಹುದು, ಸಿಲಿಂಡರ್ ಸ್ಫೋಟವಾದಂತಹ ಒಂದು ಕಟ್ಟಡದ ಎದುರುಗಡೆ ಏನು ಮತ್ತೊಂದು ಕಟ್ಟಡ ಇದೆ, ಆ ಕಟ್ಟಡ ಕೂಡ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ. ಜೊತೆಗೆ ಅಲ್ಲೊಂದು ಶರ್ಟ್ ಕೂಡ ಅಥವಾ ನೇತಾಡ್ತಾ ಇದೆ, ನೋಡ್ತಾ ಇರಬಹುದು ನೀವು. ರಭಸಕ್ಕೆ ಆ ಬಿಲ್ಡಿಂಗ್ ಇಂದ ಈ ಬಿಲ್ಡಿಂಗ್ ಗೆ ಜಂಪ್ ಆದಂತ ಸಂದರ್ಭದಲ್ಲಿ ಅವನ ಶರ್ಟ್ ಕೂಡ ಬಿದ್ದಿರುವಂತದ್ದು. ಸದ್ಯಕ್ಕೆ ಎರಡೂ ಬಿಲ್ಡಿಂಗ್ ನಲ್ಲಿ ಕೂಡ ನಿವಾಸಿಗಳನ್ನ, ಏನು ವಾಸವಾಗಿದ್ದಂತ ನಿವಾಸಿಗಳನ್ನ ಹೊರಗಡೆ ಕಳಿಸಿದ್ದಾರೆ. ಯಾಕಂತ ಹೇಳಿದ್ರೆ ಯಾವುದೇ ಸಂದರ್ಭದಲ್ಲೂ ಕೂಡ ಮತ್ತೆ ಕಟ್ಟಡ ಬೀಳುವಂತಹ ಒಂದು ಸಾಧ್ಯತೆ ಇರೋದ್ರಿಂದ. ಇನ್ನು ಅಲ್ಲಿ ಗಾಯಾಳುಗಳ ಬಗ್ಗೆ ಮಾತಾಡೋದಾದ್ರೆ, ವಿಶ್ವ ಮತ್ತೆ ಸುನಿಲ್ ಎಂಬ ಇಬ್ಬರು ಗಾಯಾಳುಗಳು ಈ ವಾಸವಾಗಿದ್ರು. ಇಬ್ರು ಕೂಡ ಬ್ಯಾಚಲರ್ ಆಗಿದ್ರು. ಒಬ್ರು ಕೇರಳ ಮೂಲದವರಾಗಿದ್ರೆ, ಮತ್ತೊಬ್ರು ತಮಿಳುನಾಡು ಮೂಲದವರಾಗಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇರುವಂತದ್ದು. ಇನ್ನು ಸ್ಥಳಕ್ಕೆ ಈಗಾಗಲೇ ಸೂರ್ಯ ಸಿಟಿಯ ಪೊಲೀಸ್ ಸಿಬ್ಬಂದಿ ಜೊತೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿಯವರು ಕೂಡ ಬಂದು ಒಂದಿಷ್ಟು ಕಂಟ್ರೋಲ್ಗೆ ತಗೊಂಡಿದ್ದಾರೆ. ಜೊತೆಗೆ ನಗರಸಭೆ ಮತ್ತೆ ಪುರಸಭೆಯ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಬಂದು ಒಂದಿಷ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಂತ ಹೇಳಿದ್ರೆ ಕಟ್ಟಡದ ಕ್ವಾಲಿಟಿ ಜೊತೆಗೆ ಯಾವ ಸಿಲಿಂಡರ್ ಅಲ್ಲಿ ಸ್ಫೋಟದಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಹೆಚ್ಚಿನ ಒಂದು ಮಾಹಿತಿ ಕೂಡ ಪಡೆದುಕೊಳ್ತಾ ಇರುವಂತದ್ದು. ಜೊತೆಗೆ ಈಗ ನಮ್ಮ ಜೊತೆಲಿ ಒಬ್ರು ಸ್ಥಳೀಯರು ಕೂಡ ಇದ್ದಾರೆ. ಅಂದ್ರೆ ಈ ಘಟನೆ ನಡೆದಂತ ಸಂದರ್ಭದಲ್ಲಿ ಅದನ್ನ ಪ್ರತ್ಯಕ್ಷವಾಗಿ ಕಂಡಂತ ಸ್ಥಳೀಯರು ಕೂಡ ನಮ್ಮ ಜೊತೆಲಿ ಇದ್ದಾರೆ. ಸೊ ಅವ್ರನ್ನ ಕೂಡ ಈಗ ನಾನು ಮಾತಾಡಿಸ್ತೀನಿ. ಸರ್ ಎಷ್ಟೊತ್ತಿಗೆ ಆಯ್ತು ಘಟನೆ? ಇದು ನಿಮ್ ಗಮನಕ್ಕೆ ಹೇಗೆ ಬಂತು ಅಂತ? ಸರ್, ಸುಮಾರು ಬೆಳಗ್ಗೆ 8:30ಕ್ಕೆ ಘಟನೆ ಆಗಿದ್ದು. ಭಾರಿ ಶಬ್ದ ಆಯಿತು. ಭಾರಿ ಶಬ್ದ ಆಗಿ ನಮ್ಮ ಅಕ್ಕಪಕ್ಕದ ಬಿಲ್ಡಿಂಗ್ಗಳೆಲ್ಲ ಕೂಡ ಭಾರಿ ಶಬ್ದ ಆಗಿ ಆ ಶಬ್ದ ನೋಡಿ ನಾವು ಓಡ್ ಬಂದ್ವಿ. ಏನಾಗಿತ್ತು ಅಂದ್ರೆ ಈ ಪರಿಸ್ಥಿತಿ ನೀವು ಬಂದ ಸಂದರ್ಭದಲ್ಲಿ ಏನಾಗಿತ್ತು? ಅವ್ರಿಬ್ರಿಗೂ ಏನಾಗಿತ್ತು ಪರಿಸ್ಥಿತಿ? ಇಲ್ಲ ಸರ್, ತುಂಬ ಇಂಜುರೀಸ್ ಆಗಿತ್ತು. ಅವ್ರಿಗೆ ತುಂಬ ಇಂಜುರೀಸ್ ಆಗಿತ್ತು. ಆಗ ನಮ್ಮ ಕೃಷ್ಣಹಳ್ಳಿರು ನಾವೆಲ್ಲ ಸೇರಿ ಸ್ವಲ್ಪ ಅವ್ರನ್ನ ರೆಸ್ಕ್ಯೂ ಮಾಡೋದಕ್ಕೆ ಆಂಬುಲೆನ್ಸ್ ಕಳಿಸಿದ್ವಿ, ಆಸ್ಪತ್ರೆಗೆ ಕಳಿಸಿದ್ವಿ. ಸರ್, ಅವ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅಂತಂದ್ರೆ? ಇಬ್ರು ಯಾರು ಇಲ್ಲಿ ವಾಸವಾಗಿದ್ದವರು ಮತ್ತೆ ಮನೆ ಬಿಲ್ಡಿಂಗ್ ಓನರ್ ಯಾರು? ಈಗ ಮಾಹಿತಿ ಸಿಕ್ಕಿದೆ ಸರ್. ಸದ್ಯಕ್ಕೆ ಆ ಟೈಮಲ್ಲಿ ಮಾಹಿತಿ ಸಿಕ್ಕಿರಲಿಲ್ಲ. ಈಗ ಮಾಹಿತಿ ಸಿಕ್ಕಿದೆ. ಈಗ ಒಬ್ಬರು ಸನಿಲ್ ಜೋಸೆಫ್ ಅಂತ, ಇನ್ನೊಬ್ಬರು ವಿಷ್ಣು ಅಂತ. ಅವರೊಬ್ಬರು ತಮಿಳುನಾಡವರು ಮತ್ತು ಒಬ್ಬರು ಕೇರಳದವರು. ಈಗ ನಾನದೇ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳಾಗಿ ಕೆಲಸ ಮಾಡ್ತಾ ಇದ್ರು ಅಂತ ಈಗ ಮಾಹಿತಿ ಸಿಕ್ಕಿದೆ. ಸರ್, ಏನಾಗಿರ್ಬೋದು ಘಟನೆ ಅಂತ? ಯಾಕಂದ್ರೆ ಆ ಸೌಂಡ್ ಅಷ್ಟು ಜೋರಾಗಿ ಬಂದು ನೋಡ್ತಾ ಇದ್ರ ಎದುರುಗಡೆ ಬಿಲ್ಡಿಂಗ್ ಅಕ್ಕಪಕ್ಕ ಬಿಲ್ಡಿಂಗ್ ಎಲ್ಲ ಇಷ್ಟು ದೊಡ್ಡ ಸ್ಫೋಟ ಆಗಿದೆ. ಏನಾಗಿರ್ಬೋದು ಅಂತ ನಿಮ್ಗೆ? ಇಲ್ಲ ಸರ್, ಆ ಸ್ಫೋಟದ ತೀವ್ರತೆ ಹೇಗಿತ್ತಂದರೆ ಏನು ಬಾಂಬೆನ ಬರ್ಸ್ಟ್ ಆಯ್ತು ಅನ್ನೋ ಥರ ಇತ್ತು. ಆದರೆ ಇಲ್ಲಿ ತಾಂತ್ರಿಕವಾಗಿ ಈಗ ಅಗ್ನಿಶಾಮಕ ದಳದ ಉನ್ನತ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಉನ್ನತ ಅಧಿಕಾರಿಗಳು ಬಂದು ಪ್ರಾಥಮಿಕ ತನಿಖೆ ಮಾಡಿದಾಗ ಅಲ್ಲಿ ಅವ್ರು ಹೇಳಿದ ಪ್ರಕಾರ ಇಲ್ಲ, ಸಿಲಿಂಡರ್ನೇ ಲೀಕ್ ಆಗಿ ನೆಗ್ಲಿಜೆನ್ಸಿಂದ ರೆಗ್ಯುಲೇಟರ್ ಆಫ್ ಮಾಡಿದ್ದಾರೆ, ನೈಟ್ ಮಲಗಿದ್ದಾರೆ. ಬೆಳಗ್ಗೆ ಲೈಟ್ ಸ್ವಿಚ್ ಹಾಕಿದಾಗ ಅದು ಬರ್ಸ್ಟ್ ಆಗಿದೆ ಅಂತ ಅವರು ಪ್ರಾಥಮಿಕ ಮಾಹಿತಿ ನಮಗೂ ಈಗ ಕೊಟ್ಟರು. ಈಗ ಎಸ್, ಇದಿಷ್ಟು ಅಂತ ಹೇಳಿದ್ರೆ ಸ್ಥಳೀಯರು ಕೂಡ ಹೇಳ್ತಿರುವಂಥದ್ದು. ಆ ಸ್ಫೋಟದ ತೀವ್ರತೆ ತುಂಬಾ ದೊಡ್ಡ ಮಟ್ಟದಲ್ಲಿತ್ತು. ಒಂದು ರೀತಿ ಬಾಂಬ್ ಸ್ಫೋಟವಾದ್ರೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಅವ್ರ ಕಣ್ಣಾರೆ ಅಂದ್ರೆ ಕಿವಿಯಾರೆ ನಾವು ಕೇಳಿದ್ವಿ ಅನ್ನೋದನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಅಗ್ನಿಶಾಮಕ ದಳದವರು ಜೊತೆಗೆ ಪೊಲೀಸ್ ಸಿಬ್ಬಂದಿ ಇಬ್ಬರು ಕೂಡ ಬಂದು ಪ್ರಾಥಮಿಕವಾಗಿ ಒಂದಿಷ್ಟು ಮಾಹಿತಿನ ಕಲೆ ಹಾಕಿದ್ದಾರೆ. ಸದ್ಯಕ್ಕೆ ಗ್ಯಾಸ್ ಲೀಕ್ ಆಗಿ ಸ್ಫೋಟ ಆಗಿದೆ ಅನ್ನೋದನ್ನ ಖಚಿತವನ್ನು ಕೂಡ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಈಗ ಸ್ಪಷ್ಟನೆಗೆ ಬಂದಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಆನೇಕಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.